ರಾಜ್ಯ ಸರ್ಕಾರಕ್ಕೆ ಇದನ್ನೇ ಪದೇ ಪದೇ ಹೇಳ್ತಾ ಇದ್ವಿ. ಕೇಂದ್ರ ಈಗಾಗಲೇ ಜನಗಣತಿ ಮಾಡಬೇಕಾಗಿದೆ, ಅದರ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡುತ್ತೆ. ಯಾಕೆ ರಾಜ್ಯದಲ್ಲಿ ಬೊಬ್ಬೆ ಹೊಡೆದು ಜಾತಿಗಳ ನಡುವೆ ಗಲಾಟೆಯನ್ನು ಹಚ್ಚಿಸ್ತಾ ಇದ್ದೀರಾ ಅಂತ ಹೇಳಿ ಕೇಳಿಸ್ಕೊಳ್ಳಿಲ್ಲ. ಸುಮ್ಮನೆ ಓ ಅಂತ ಎಲ್ಲರೂ ಮಾತನಾಡಿದ್ರು. ಈಗ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ. ಏನು ಘೋಷಣೆ ಮಾಡಿರೋದು? ಜಾತಿ ಗಣತಿಯ ಘೋಷಣೆಯನ್ನ ಮಾಡಿರೋದು. ರಾಷ್ಟ್ರೀಯ ಜನಗಣತಿಯ ಜೊತೆಗೆ ಜಾತಿ ಗಣತಿಗೆ ನಿರ್ಧಾರವನ್ನ ಮಾಡಿದ್ದಾರೆ. ಪ್ರಧಾನಿ ಮೋದಿ ಸರ್ಕಾರ ಮಹತ್ವದ ಘೋಷಣೆಯನ್ನ ತೆಗೆದುಕೊಂಡಿರೋದು. ಮಹತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ತೀರ್ಮಾನವನ್ನ ಮಾಡಿದೆ. ಕಾಂಗ್ರೆಸ್ ಸೇರಿ ವಿಪಕ್ಷಗಳು ಜಾತಿ ಗಣತಿ ರಾಜಕೀಯಗೊಳಿಸಿವೆ. ಅವೈಜ್ಞಾನಿಕ ಗಣತಿ ಅಂಕಿಅಂಶ ನೀಡಿರುವ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾದಂಥ ಜಾತಿ ಗಣತಿ ಕೇಂದ್ರ ಸರ್ಕಾರ ಮಾಡಲಿದೆ ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಇದು 2021ರಲ್ಲಿ ಆಗಬೇಕಾಗಿದ್ದು ಏನೋ ಜನಗಣತಿ. ಕಾರಣ ಪ್ರತಿ 10-11 ವರ್ಷಗಳಿಗೆ ಒಂದ್ಸಲ ಜನಗಣತಿ ಆಗ್ತಾ ಇದ್ದಿದ್ದು. ಬಟ್ ಕೊರೋನಾ ಇದ್ದಿದ್ರಿಂದ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ 3-4 ವರ್ಷ ತಡವಾಗಿದೆ. ಈಗ ಜನಗಣತಿಯನ್ನ ಸರ್ಕಾರ ಮಾಡಕ್ಕೆ ಮುಂದಾಗಿದೆ. ಅದರ ಜೊತೆಗೆ ಜಾತಿ ಗಣತಿಯನ್ನ ಕೂಡ ಮಾಡ್ತಾ ಇದೆ. Under the leadership of our Prime Minister Shri Narendra Modi ji, the Cabinet Committee of Political Affairs has decided today, that is 30th April 2025, that caste enumeration should be included in the forthcoming census. Some states have done this well, while some others have conducted such surveys purely from a political angle in a non-transparent way. Such surveys have created doubts in the society. Considering all these facts and to ensure that our social fabric is not disturbed by politics, caste enumeration should be transparently included. I'm emphasizing the word transparently included in the census instead. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ರಾಜ್ಯ ಸರ್ಕಾರಕ್ಕೆ ವಿಚಾರದಲ್ಲಿ ಪದೇ ಪದೇ ಹೇಳ್ತಾ ಇದ್ವಿ, ನೀವು ಯಾಕ್ರಿ ತಲೆ ಕೆಡಿಸ್ಕೊಂಡು ಇಲ್ಲಿ ರಾಜ್ಯದಲ್ಲಿ ಜಾತಿಗಳ ನಡುವೆ ಜಗಳ ಹಚ್ತಾ ಇದ್ದೀರಾ? ಕೇಂದ್ರದವ್ರು ಮಾಡ್ತಾರೆ, ಜನಗಣತಿ ಬಾಕಿ ಇದೆ, ಅಲ್ಲೂ ಜಾತಿ ಗಣತಿ ಮಾಡ್ತಾರೆ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತಂದ್ರೆ ಕೇಳಿಸ್ಕೊಳ್ಳಿಲ್ಲ. ಫೈನಲ್ ಈಗ ಕೇಂದ್ರ ಅನೌನ್ಸ್ ಮಾಡಿದ್ದು ಒಂದು 3-4 ವರ್ಷ ತಡ ಆಗಿರ್ಬೋದು ಜನಗಣತಿ, ಯಾಕಂದ್ರೆ 2021ರಲ್ಲಿ ಆಗಬೇಕಾಗಿತ್ತು. ಯಾವ ರೀತಿಯಾದಂಥ ಮಹತ್ವವನ್ನ ಈ ಜಾತಿ ಗಣತಿ ಪಡ್ಕೊಳ್ಳುತ್ತೆ ಜನಗಣತಿಯ ಜೊತೆಗೆ? ರವೀಶ್. ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಜಾತಿ ಗಣತಿ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಬೇಡಿಕೆಗಳು ಕೂಡ ಕೇಳಿ ಬಂದಿತ್ತು. ಜೊತೆಗೆ 2010ರಿಂದಲೂ ಕೂಡ ಈ ಒಂದು ಬೇಡಿಕೆಯನ್ನು ಈಡೇರಿಸ್ತೇವೆ ಅಂತ ಆಶ್ವಾಸನೆಗಳನ್ನು ಕೂಡ ಕೊಡ್ತಾ ಇದ್ರು. ಪ್ರಮುಖವಾಗಿ ಒಂದು ಜಾತಿ ಗಣತಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಒಂದು ರೀತಿ ಕ್ಲಿಯರ್ ಪಿಕ್ಚರ್ ಸಿಗ್ಬೋದು ಅಂತ, ಅಂದರೆ ಅದು ರಾಜಕೀಯವಾಗಿ ಆಗಿರ್ಬೋದು, ಮತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಕೂಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಸ್ವತಂತ್ರ ನಂತರದಲ್ಲಿ ಮೊದಲ ಬಾರಿಗೆ ಈಗ ಜಾತಿ ಗಣತಿಯನ್ನು ನಡೆಸ್ತೇವೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅದರ ರಿಲೀಸ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ಬೋದು. ಯಾಕೆಂದರೆ 2010ರ ಸಂದರ್ಭದಲ್ಲೇ ಕೂಡ ಮನಮೋಹನ್ ಸಿಂಗ್ರವರು ಈ ಒಂದು ಜಾತಿ ಗಣತಿಯನ್ನು ನಾವು ಮಾಡ್ತೇವೆ, ರಿಲೀಸ್ ಮಾಡ್ತೇವೆ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದರು. ಆದರೆ ಅವತ್ತಿನ ಕ್ಯಾಬಿನೆಟ್ನಲ್ಲಿ ಕೆಲ ಸಚಿವರ ಒಂದು ಸಮಿತಿಯನ್ನು ಕೂಡ ಮಾಡಿ ಅದನ್ನು ಒಂದು ರೀತಿಯಲ್ಲಿ ಮುಂದಿಟ್ಟರು. ಆದರೆ ಅದು ಜಾತಿ ಗಣತಿ ಆವಾಗ ರಿಲೀಸೇ ಆಗಲಿಲ್ಲ. ಆ ಡೇಟಾ ಕೇವಲ ಜನಗಣತಿ ಮಾತ್ರ ರಿಲೀಸ್ ಆಯಿತು. ಅದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದರು. 2014ರ ನಂತರ BJP ಸರ್ಕಾರ ಬಂತು. ತದನಂತರ 2020ರಲ್ಲಿ ಕೋವಿಡ್ ಕಾರಣಕ್ಕೋಸ್ಕರವಾಗಿ ಆ ಜನಗಣತಿ ಆಗಬೇಕಾಗಿತ್ತು, ಆಗಲಿಲ್ಲ, ಮತ್ತೆ ಪೋಸ್ಟ್ಪೋನ್ ಆಯಿತು. ಈಗ 2025-26ರಲ್ಲಿ ಒಂದು ಗಣತಿನ ನಡೆಸ್ತೇವೆ ಅಂತ ಈಗಾಗಲೇ ಘೋಷಣೆ ಮಾಡಿತ್ತು. ಆದರೆ ಎಲ್ಲೋ ಒಂದು ಕಡೆ ಇದನ್ನೇ ವಿಪಕ್ಷಗಳು ಅಸ್ತ್ರವನ್ನಾಗಿ ಮಾಡಿಕೊಳ್ತಾ ಇದೆ. ಮತ್ತು ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಕೂಡ ಇದನ್ನು ಬಳಸ್ಕೊಳ್ತಾ ಇದೆ. ರಾಜಕೀಯವಾಗಿ ಇದು ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬೋದು ಅನ್ನೋ ಆತಂಕವು ಕೂಡ BJP ಒಳಗಡೆ ಮತ್ತು RSS ಒಳಗಡೆ ಇತ್ತು. ಹಾಗಾಗಿ ಇದಕ್ಕೆ ಎಲ್ಲೋ ಒಂದು ಕಡೆ ಮಾಸ್ಟರ್ ಸ್ಟ್ರೋಕ್ ಅನ್ನುವಂತೆ, ಎಲ್ಲೋ ಒಂದು ಕಡೆ ಅಸ್ತ್ರಕ್ಕೆ ಬ್ರಹ್ಮಾಸ್ತ್ರ ಪ್ರತ್ಯಾಸ್ತ್ರ ಅನ್ನುವಂತೆ ಈಗ ಮೋದಿ ಸರ್ಕಾರ ಅದನ್ನೇ ಒಂದು ರೀತಿಯಲ್ಲಿ ರಿವರ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದರೆ ಒಂದೊಂದು ರಾಜ್ಯಗಳಲ್ಲೂ ಕೂಡ ಕೆಲ ರಾಜ್ಯಗಳಲ್ಲಿ ವೈಜ್ಞಾನಿಕವಾಗಿ ಆಗಿರ್ಬೋದು, ಕೆಲ ರಾಜ್ಯಗಳಲ್ಲಿ ಕೇವಲ ರಾಜಕೀಯ ಕಾರಣಗಳಿಗೋಸ್ಕರವಾಗಿ ಜಾತಿ ಗಣತಿಯನ್ನು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಸೈಂಟಿಫಿಕ್ ಆಗಿಲ್ಲ. ಆ ಕಾರಣಗಳಿಗೋಸ್ಕರವಾಗಿ ನಾವು ಕೇಂದ್ರ ಸರ್ಕಾರದಿಂದಲೇ ಈ ಒಂದು ಜಾತಿ ಗಣತಿಯನ್ನು ಮಾಡ್ತೇವೆ, ಅದು ಜನಗಣತಿಯ ಒಂದು ಪಾರ್ಟ್ ಆಗಿರುತ್ತೆ ಜಾತಿ ಗಣತಿ ಅಂತಲೂ ಕೂಡ ಈಗಾಗಲೇ ಅಶ್ವಿನಿ ವೈಷ್ಣವ್ ಅವರು ಕೂಡ ಕ್ಯಾಬಿನೆಟ್ನ ಆಗಿರ್ತಕ್ಕಂಥ ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ 2023ರಲ್ಲಿ ಬಿಹಾರದಲ್ಲಿ ಒಂದು ಮೊದಲ ಬಾರಿಗೆ ಜಾತಿ ಗಣತಿ ರಿಲೀಸ್ ಆಯಿತು. ಆ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರು ಇಂಡಿಯಾ ಮೈತ್ರಿಕೂಟದ CM ಕೂಡ ಆಗಿದ್ದರು. ಆಗಲೇ ಕೂಡ ಒತ್ತಾಯ ಮಾಡಿದರು, ದೇಶದಾದ್ಯಂತ ಜಾತಿ ಗಣತಿಯನ್ನು ನೀವು ಮಾಡಿಸ್ಬೇಕು, ರಿಲೀಸ್ ಮಾಡಿಸ್ಬೇಕು ಅಂತಲೂ ಕೂಡ.
ಹಾಗಾಗಿ ಇದಕ್ಕೆ ಎಲ್ಲೋ ಒಂದು ಕಡೆ ಪೂರಕವಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನ ಕಾಂಗ್ರೆಸ್ ಮಾಡ್ತಾನೆ ಬಂದಿತ್ತು. ಈಗ ಅಧಿಕೃತವಾಗಿ ಕೇಂದ್ರ ಸರ್ಕಾರವೇ ಇದಕ್ಕೆ ಒಂದು ರೀತಿಯಲ್ಲಿ ಮುಂದಾಗಿದೆ ಜಾತಿಗಣತಿಯನ್ನು ಮಾಡಿಸೋದಕ್ಕೆ. ಹಾಗಾಗಿ ಭಾರತದ ರಾಜಕಾರಣದಲ್ಲಿ ಇದು ಒಂದು ರೀತಿಯಲ್ಲಿ ದಿಕ್ಸೂಚಿಯನ್ನು ತಂದೊಡ್ಡುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.